ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರೀತಿ ಸಹಕಾರ, ನಿಮ್ಮ ಒಂದು ಅದೇನು ಹೇಳ್ತಿರಲ್ವ ಮಮತೆ, ತಾಯಿನಲ್ಲಿರುವಂಥ ಗುಣಗಳು ಕೆಲವೊಬ್ಬರಲ್ಲಿ ಇದೆ. ಯಾಕೆಂದರೆ ಲೈವ್ ಸೆಷನ್ ಬಂದಾಗ ನಾನು ಬಹಳ ಖುಷಿಯಾಯಿತು. ಯಾಕಂದರೆ ಓಪನ್ನಾಗೆ ಹೇಳ್ತಾಯಿದ್ದೀರಾ ಸರ್ ಐ ವಿಲ್ ಫೇಲ್ ಇನ್ ಇಂಗ್ಲೀಷ್ ಅಂತ. ನಾನು ನಿಮಗೆ ಓಪನ್ನಾಗೆ ಹೇಳ್ತಾಯಿದ್ದೀನಿ ಯು ವಿಲ್ ನಾಟ್ ಫೇಲ್ ಇನ್ ಇಂಗ್ಲೀಷ್ ಅಂತ. ಯಾರೂ ಫೇಲ್ ಆಗಲ್ಲಪ್ಪ. ನನ್ನ ವೀಡಿಯೋಸ್ ನೋಡಿ, ಬರೀರಿ, ಕಲೀರಿ. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಡೈರೆಕ್ಟಾಗಿ 4 ಅಂಕದ ಪ್ರಶ್ನೆ ಕಲಿಬೇಕು. ನಾನು 6 ಅಂಕದ ಪ್ರಶ್ನೆ ಕಲಿಬೇಕು. ಇದು ಮೂರ್ಖತನ. ಇದನ್ನೆಲ್ಲ ಬಿಟ್ಬಿಟ್ಟು ಫಸ್ಟು ಗ್ರಾಮರ್ ರೆಡಿಯಾಗಿ, ಲೆಟರ್ ರೈಟಿಂಗ್ ರೆಡಿಯಾಗಿ, ಪ್ಯಾಸೇಜ್ ರೆಡಿಯಾಗಿ, ಡೈಲಾಗ್ ರೈಟಿಂಗು ಇದನ್ನೆಲ್ಲ ರೆಡಿ ಆದರೆ ನಿಜವಾಗಿಯೂ ಒಳ್ಳೆ ಅಂಕಗಳನ್ನು ಎಕ್ಸಾಮಲ್ಲಿ ತೆಗಿಬೋದು. ಐ ಆಮ್ ನಾಟ್ ಡಿಗ್ರೇಡಿಂಗ್ ಯು. ನೋಡಿ, ದಿ ಗಾರ್ಡನರಲ್ಲಿ ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಗಾರ್ಡನರಲ್ಲಿ ಈ ಕ್ವಶನ್ ಫಿಕ್ಸು ಅಂತ ಅಂದ್ಕೊಳ್ಳಿ. ಯಾವುದು ನೋಡಿ, ಗಿವ್ ಆನ್ ಅಕೌಂಟ್ ಆಫ್ ಸ್ಟ್ರಾಟಜೀಸ್ ಯೂಸ್ಡ್ ಬೈ ತಮ್ಮಣ್ಣ ಟು ಡೆಸ್ಟ್ರಾಯ್ ಬಸವಯ್ಯ. ಬಸವಯ್ಯನನ್ನು ಸೋಲಿಸಬೇಕು ಅಂತ ತಮ್ಮಣ್ಣ ಯಾವ ರೀತಿಯಾಗಿ ಮೂವ್ ಆಗ್ತಾನೆ ಅಂತ, ಯಾವ ರೀತಿಯಾಗಿ ಅಂತ ಆಯಿತಾ. ಯಾವ ರೀತಿಯಾಗಿ ವಿಸಿಬಲ್ ಇದ್ದಂತಹ ಕಾಂಪಿಟೇಷನ್, ಲ್ಯಾಂಡಲ್ಲಿ ನಡೆಯುತ್ತಿದ್ದ ಕಾಂಪಿಟೇಷನ್ನು ಭೂಮಿಯಲ್ಲೇ ನಡೀತಾ ಇತ್ತು, ಅದು ಇನ್ವಿಸಿಬಲ್ ಕಡೆಗೆ ಮೂವ್ ಆಗುತ್ತೆ. ಇನ್ವಿಸಿಬಲ್ ಅಂದರೆ ಸಾಂಗಿನ ಕಡೆಗೆ ಮೂವ್ ಆಗುತ್ತೆ ಅಂತ. ಇದಕ್ಕೆಲ್ಲದಕ್ಕೂ ಕೂಡ ಸೇಮ್ ಆನ್ಸರು ಅರ್ಥ ಆಗುತ್ತಲ್ವ. ಇದು ಕೂಡ 4 ಅಂಕದಲ್ಲಿ ಫಿಕ್ಸ್ ಆಗಿರುವಂಥ ಒಂದು ಪ್ರಶ್ನೆ ಆಗುತ್ತೆ. ಇಲ್ಲಿ 2 ಪ್ರಶ್ನೆ ಕೊಡ್ತೇನೆ, 2ರಲ್ಲಿ ಒಂದು ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಅರ್ಥ ಆಗುತ್ತಲ್ವ. ಒಂದು ಯಾವ ರೀತಿಯಾಗಿ ವಿಸಿಬಲ್ ವರ್ಲ್ಡಿಂದ ಇನ್ವಿಸಿಬಲ್ ವರ್ಲ್ಡ್ಗೆ ಕಾಂಪಿಟೇಷನ್ ಮೂವ್ ಆಯಿತು ಅದ್ರ ಬಗ್ಗೆ ಬರೀರಿ ಅಂತ. ಅರ್ಥ ಆಯಿತಾ. ಏನೂ ಇಲ್ಲ ಸರ್, ತಮ್ಮಣ್ಣ ಹಾಗೂ ಬಸವಯ್ಯ ಅಂತ ಇಬ್ಬರು ವ್ಯಕ್ತಿಗಳಿರ್ತಾರೆ. ಇಬ್ಬರು ಕೂಡ ಶತ್ರುಗಳಾಗಿರ್ತಾರೆ. ಎಂಥ ಶತ್ರು ಅಂತ ಹೇಳಿದರೆ, ಕಾಂಪಿಟೇಷನ್ ನಡೀತಾ ಇರುತ್ತೆ ಇಬ್ಬರಲ್ಲಿ. ನಾನು ಶ್ರೀಮಂತ ಆಗಬೇಕು, ಊರಲ್ಲಿ ನನ್ನ ಹೆಸರಿರಬೇಕು. ಅದನ್ನೇ ನಾವು ಫೇಮ್ ಅಂತ ಕರಿತೀವಿ, ನೇಮ್ ಆ್ಯಂಡ್ ಫೇಮ್ ಅಂತ. ಅರ್ಥ ಆಯ್ತಲ್ವಾ. ಈ ರೀತಿಯಾಗಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇದನ್ನು ಬರೆದವರು ಪಿ ಲಂಕೇಶ್ ಅವರು. ತಮ್ಮಣ್ಣ ಭಾಳ ಸೌಕರಾಗಿರ್ತಾನೆ. ಅವನು ದಿನ ಏನು ಮಾಡ್ತಾಯಿರ್ತಾನೆ ಅಂತ ಹೇಳಿದರೆ, ಆದಷ್ಟು ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡ್ತಾಯಿರ್ತಾನೆ. ಹಾಗಾಗಿ ಬಸವಯ್ಯ ಏನು ಮಾಡ್ತಾನೆ, ಈವನ್ ಹೀ ಸ್ಟಾರ್ಟೆಡ್ ಟು ಪರ್ಚೇಸ್ ದಿ ಲ್ಯಾಂಡ್. ಅವನು ಕೂಡ ಕಾಂಪಿಟೇಷನಿಗೆ ಅವನ ಜೊತೆ, ಅದು ಕಣ್ಣಿಗೆ ಕಾಣುವಂಥದ್ದಲ್ವಾ ಭೂಮಿ, ಹಾಗಾಗಿ ಅದನ್ನು ವಿಸಿಬಲ್ ಕಾಂಪಿಟೇಷನ್ ಅಂತ ಕರಿತೀವಿ. ಒಂದು ದಿನ ಏನಾಗುತ್ತೆ ಅಂದರೆ, ತಮ್ಮಣ್ಣನ ಬಳಿನಲ್ಲಿ 1,000 ಎಕರೆ ಲ್ಯಾಂಡ್ ಅವನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಆವಾಗ ಬಸವಯ್ಯನ ಹತ್ರ ಕೇವಲ 800 ಎಕರೆ ಇರುತ್ತೆ. ತಮ್ಮಣ್ಣ ಬಿಕಮ್ ದಿ ಓನರ್ ಆಫ್ 1000 acres ಆಫ್ ಲ್ಯಾಂಡ್. ಸೇಮ್ ಟೈಮ್ ಬಸವಯ್ಯ ಹ್ಯಾಡ್ ಓನ್ಲಿ 800 acres ಆಫ್ ಲ್ಯಾಂಡ್. ಸೊ ಬಸವಯ್ಯ ಡಿಡ್ ನಾಟ್ ಡೈಜೆಸ್ಟ್ ಇಟ್. ಬಸವಯ್ಯನಿಗೆ ಅದು ಡೈಜೆಸ್ಟ್ ಆಗಲ್ಲ. ಹಾಗಾಗಿ ಏನು ಮಾಡ್ತಾನೆ, ಬಸವಯ್ಯ ಸೆಂಟ್ ಹಿಸ್ ಫಾಲೋವರ್ಸ್, ತನ್ನ ಹಿಂಬಲಿಗರಿಗೆ ಕಳಿಸ್ತಾನೆ ತಮ್ಮಣ್ಣನ ಹತ್ರ, ಆಸ್ಕಿಂಗ್ 200 acres ಆಫ್ ಲ್ಯಾಂಡ್. ನನಗೆ 200 ಎಕರೆ ಕೊಡಪ್ಪ, ನಾನೇ ಗ್ರೇಟ್ ಆಗಬೇಕು, ದುಡ್ಡು ಕೊಡ್ತೀನಿ ನಿನಗೆ ಅಂತ. ಬಟ್ ವಾಟ್ ಹ್ಯಾಪಂಡ್ ಇಯರ್, ತಮ್ಮಣ್ಣ ರಿಜೆಕ್ಟೆಡ್ ದಟ್ ಆಫರ್. ತಮ್ಮಣ್ಣ ಕೊಡಲ್ಲ ಅಂತ ಹೇಳಿ ಕಳಿಸ್ತಾನೆ. ಸೊ ಬಸವಯ್ಯ ಆ್ಯಂಡ್ ಹಿಸ್ ಫಾಲೋವರ್ಸ್ ಫೋರ್ಸಬಲಿ ದೇ ಎಂಟರ್ಡ್ ಇನ್ ದಿ ಫೀಲ್ಡ್ ಆಫ್ ತಮ್ಮಣ್ಣ ಆ್ಯಂಡ್ ದೇ ಅಕ್ವೈರ್ಡ್ 200 acres ಆಫ್ ಲ್ಯಾಂಡ್ ಆ್ಯಂಡ್ ದೇ ಪುಟ್ ದಿ ಫೆನ್ಸ್. ದಬ್ಬಾಳಿಕೆಯಿಂದ ಏನು ಮಾಡ್ತಾನೆ ಬಸವಯ್ಯ, ಅರ್ಥ ಆಯ್ತಲ್ವಾ. ಇಲ್ಲಿಗಲ್ ಆ್ಯಕ್ಟಿವಿಟಿಯಿಂದ ಏನು ಮಾಡ್ತಾನೆ ಅಂದರೆ, ಇಲ್ಲಿಗಲಿ ಈ ಅಕ್ವೈರ್ಡ್, ಅವನ 200 ಎಕರೆ ಆಸ್ತಿಯನ್ನು ಅಂದರೆ ಜಮೀನನ್ನು ಅಕ್ವೈರನ್ನು ಮಾಡ್ಕೊತಾನೆ. ಯಾರು, ಬಸವಯ್ಯ. ಆವಾಗ ತಮ್ಮಣ್ಣನಿಗೆ ಭಾಳ ಬೇಜಾರಾಗುತ್ತೆ. ಆವಾಗ ತಮ್ಮಣ್ಣ ಡಿಸೈಡ್ ಮಾಡ್ತಾನೆ, ನಾನು ಈ ವಿಸಿಬಲ್ನಿಂದ ಬಸವಣ್ಣನ ಸೋಲಿಸ್ಲಿಕ್ಕಾಗಲ್ಲ, ಸೊ ಐ ಶುಡ್ ಮೂವ್ ಟುವರ್ಡ್ಸ್ ಇನ್ವಿಸಿಬಲ್ ಅಂತ ಹೇಳಿಬಿಟ್ಟು ತಮ್ಮಣ್ಣ ಏನು ಮಾಡ್ತಾನೆ ಅಂದರೆ, ಹಿ ಕಂಪೋಸ್ಡ್ ಬ್ಯಾಲೆಟ್ಸ್ ಆ್ಯಂಡ್ ಸ್ಟಾರ್ಟೆಡ್ ಟು ಸಿಂಗ್ ದಿ ಸಾಂಗ್ಸ್. ಈ ರೀತಿಯಾಗಿ ಅಲ್ಲಿಂದ ಆ ಕಡೆಗೆ ಅವನು ಮೂವ್ ಆಗ್ತಾನೆ. ಅರ್ಥ ಆಗುತ್ತಲ್ವ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು. ಇದರಲ್ಲಿ ಆ ಹಾಡುಗಳಲ್ಲಿ ಏನು ಬರೀತಾನೆ ಅಂತ ಹೇಳಿದರೆ, ತಮ್ಮಣ್ಣ ಸ್ಟಾರ್ಟೆಡ್ ಟು ರೈಟ್ ಅಬೌಟ್ ದಿ ಕ್ರುಯಾಲಿಟಿ ಆಫ್ ಬಸವಯ್ಯ. ಬಸವಯ್ಯನ ಕ್ರೂರತನೆಯ ಬಗ್ಗೆ, ಕ್ರೂರತನ ಅಂತ ಹೇಳಿದರೆ ಅರ್ಥ ಆಗುತ್ತಲ್ವ, ಅದ್ರ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಓಕೆ, ಇದು ಒಂದು ಪ್ರಶ್ನೆ. ಇದರ ಇನ್ನೊಂದು ಪ್ರಶ್ನೆ ಇಲ್ಲೇ ಇದೆ. ಓಕೆ, ಇದೇ ಒಂದು ವಿಡಿಯೋದಲ್ಲೇ ಮುಗಿಸ್ಬಿಡ್ತೇನೆ. ಯಾಕಂದರೆ ಚಾಪ್ಟರ್ ವೈಸ್ ಒಂದೊಂದೇ ವಿಡಿಯೋ ನಾವು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ, ಹೌದಲ್ವಾ. ಇದು 99% ಬರುವಂಥ ಪ್ರಶ್ನೆ ಆಗಿದೆ. ಈ ಎರಡೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದರೆ ಕ್ವಶನ್ಸ್ ಇವು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿಮ್ಗೆ ಹಾಕಿದ್ದೇನೆ, ನೋಡಿಕೊಳ್ಳಬಹುದು ತಾವುಗಳು, ಹೌದಲ್ವಾ. ನೋಡಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ನಾನು ನಿಮಗೆ ಅರ್ಧ ಗಂಟೆ ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ತೋರಿಸಿದ್ದೇನೆ. ಹೌ ಡಿಡ್ ದಿ ಓನರ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್. ಅಜ್ಜ, ಒಬ್ಬ ಮಾಲಿ ತೋಟಕ್ಕೆ ಕೆಲಸಕ್ಕೆ ಬಂದಾಗ ಯಾವ ರೀತಿಯಾಗಿ ಯಜಮಾನನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತ. ಈಗ ಇಮ್ಯಾಜಿನ್ ಯುವರ್ ಸೆಲ್ಫ್, ನೀವು ತೋಟದ ಯಜಮಾನ, ನಿಮ್ಮ ತೋಟಕ್ಕೆ ಒಬ್ಬ ಕೆಲಸಕ್ಕೆ ಬರ್ತಾನೆ, ಅವನೇ ಎಲ್ಲ ಮ್ಯಾನೇಜ್ ಮಾಡ್ಕೊತಾ ಇದ್ದಾನೆ. ಅವಾಗ ನಿಮ್ಮ ಕೆಲಸನೇ ಇರಲ್ಲ, ಹೌದಲ್ವಾ.
ಹಾಗೆ ಅದರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಭಾಳ ಈಸಿಯಾಗಿದೆ. ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ದಿ ಓನರ್ ಆಫ್ ದಿ ಗಾರ್ಡನರ್ ಬಿಕಮ್ ಲೇಜಿ. ಬಿಫೋರ್ he was doing all work himself. He was a good person, but nowadays he had gained so many friends, so he started to do adultery. He become lazy. Lederic ಅಂದರೆ lazy ಅಂತ ಅರ್ಥ. Dramatically what happened here, 10 acres of land started to increase. ನೋಡಿ, ಓನರ್ ಆಫ್ ದಿ ಪ್ಲಾಂಟೇಶನ್ನು ಚೆನ್ನಾಗಿರ್ತಾನೆ, ಒಳ್ಳೆ ಮನುಷ್ಯ ಆಗಿರ್ತಾನೆ. ಕತೆ ಭಾಳ ಈಸಿಯಾಗಿದೆ ಕಣಪ್ಪ. ಇಲ್ಲಿ ಈಗ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊತ ಕುಂತ್ರೆ ಇದು 10-15 ನಿಮಿಷದ ವೀಡಿಯೋ ಆಗಿಬಿಡುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣವಾಗಿ ತಾವುಗಳು ಎಕ್ಸ್ಪ್ಲನೇಷನನ್ನು ಕೇಳಿಕೊಳ್ಳಬಹುದಾಗಿದೆ. ಯಾಕಂದರೆ ಪ್ರತಿಯೊಂದು ಪಾಠದ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊತ ಕುಂತ್ರೆ ಆರೋಗ್ಯ ಕೆಟ್ಟೋಗುತ್ತೆ, ಟೈಮ್ ಬೇರೆ ಇಲ್ಲ. ನಿಮಗೋಸ್ಕರ ನಾನು ಈಗ ನೋಟ್ಸನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಇದನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಪ್ಲನೇಷನ್ ಬೇಕಾದರೂ ದಯವಿಟ್ಟು ಈ ವಿಡಿಯೋದ ಕೆಳಗಡೆ, ಪ್ರತಿಯೊಂದು ವಿಡಿಯೋದ ಕೆಳಗಡೆ ಆ ಪಾಠದ ಎಕ್ಸ್ಪ್ಲನೇಷನ್ ಇರುತ್ತೆ, ಅದನ್ನು ಕೇಳಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದಯವಿಟ್ಟು ಒಂದು ಲೈಕು, ಒಂದು ಕಮೆಂಟು ಹಾಗೂ ಒಂದು ಶೇರ್ ಇರಲಿ ನಿಮ್ಮ ಕಡೆಯಿಂದ ನಮಗೋಸ್ಕರ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.